ತುಮಕೂರು ನಗರದಲ್ಲಿ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ 39ನೇ ಸಮ್ಮೇಳನ ನಡೀತಿರೋಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಒಂದು ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗವಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿರೋವಂಥ ಪತ್ರಿಕಾರಂಗ ಇವತ್ತು ತುಮಕೂರಿನ ಜಿಲ್ಲೆ ಹೆಡ್ ಕ್ವಾರ್ಟರ್ ಆಗಿರುವಂಥ ತುಮಕೂರು ನಗರದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರ ಸಂಸ್ಥೆ SSITನಲ್ಲಿ ಇವತ್ತು ಮಾಡ್ತಿರೋಂಥದ್ದು. ಎಲ್ಲೋ ಒಂದು ಕಡೆ ದೇಶದ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ನಡೆಯುವಂಥ ಡೆಲಿಬ್ರೇಷನ್ಸ್ 2 ದಿವಸದ ಕಾಲ ಇದೊಂದು ದಿಕ್ಸೂಚಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ ಮೆರವಣಿಗೆ ಇವೆಲ್ಲ ಒಂದು ಭಾಗ, ಆದರೆ ಮುಖ್ಯವಾಗಿ ಪತ್ರಕರ್ತರ ರಂಗದ ಒಂದು ಜವಾಬ್ದಾರಿ ಏನಿದೆ ಅದಿರೋದ್ರಿಂದನೇ ಇವತ್ತು ದೇಶದಲ್ಲಿ ಭಯಭಕ್ತಿ ಇರೋವಂಥದ್ದು. ಇವತ್ತು ಅಧಿಕಾರಿಗಳಿರ್ಬೋದು, ನ್ಯಾಯಾಂಗ ಇರ್ಬೋದು, ಮತ್ತು ನಮ್ಮ ಒಂದು ಕಾರ್ಯಾಂಗ ಏನು ಲೆಜಿಸ್ಲೇಚರ್ ಇರ್ಬೋದು, ಇವೆಲ್ಲವೂ ಕೂಡ ಒಂದೇನಾರ ಒಂದು ಕಂಟ್ರೋಲಲ್ಲಿದೆ ಅಂದರೆ ಅದು ಪತ್ರಿಕಾರಂಗದ ಒಂದು ಪೆನ್ನಿನ ಒಂದು ಬರವಣಿಗೆ ಮುಖಾಂತರ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದರಿಂದ ಈ ಒಂದು ಸಮಾವೇಶ ಯಶಸ್ವಿಯಾಗಲಿ, 39ನೇ ರಾಜ್ಯಮಟ್ಟದ ಸಮ್ಮೇಳನ ಯಶಸ್ವಿಯಾಗಲಿ ಮತ್ತು ಇದರಿಂದ ಬರುವಂಥ ಡೆಲಿಬ್ರೇಷನ್ಸು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸುವಲ್ಲಿ ಯಶಸ್ವಿಯಾಗಲಿ, ರಾಜ್ಯದ ಜನತೆಗೆ, ದೇಶದ ಜನತೆಗೆ ಇದರಿಂದ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತೀನಿ. ತುಮಕೂರು ನಗರದಲ್ಲಿ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ 39ನೇ ಸಮ್ಮೇಳನ ನಡೀತಿರೋಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಒಂದು ಪ್ರಜಾಪ್ರಭುತ್ವದಲ್ಲಿ 4ನೇ ಅಂಗವಾಗಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿರೋವಂಥ ಪತ್ರಿಕಾರಂಗ ಇವತ್ತು ತುಮಕೂರಿನ ಜಿಲ್ಲೆ ಹೆಡ್ ಕ್ವಾರ್ಟರ್ ಆಗಿರುವಂಥ ತುಮಕೂರು ನಗರದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವರ ಸಂಸ್ಥೆ SSITನಲ್ಲಿ ಇವತ್ತು ಮಾಡ್ತಿರೋಂಥದ್ದು. ಎಲ್ಲೋ ಒಂದು ಕಡೆ ದೇಶದ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ನಡೆಯುವಂಥ ಡೆಲಿಬ್ರೇಷನ್ಸ್ 2 ದಿವಸದ ಕಾಲ ಇದೊಂದು ದಿಕ್ಸೂಚಿ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದರೆ ಮೆರವಣಿಗೆ ಇವೆಲ್ಲ ಒಂದು ಭಾಗ, ಆದರೆ ಮುಖ್ಯವಾಗಿ ಪತ್ರಕರ್ತರ ರಂಗದ ಒಂದು ಜವಾಬ್ದಾರಿ ಏನಿದೆ ಅದಿರೋದ್ರಿಂದನೇ ಇವತ್ತು ದೇಶದಲ್ಲಿ ಭಯಭಕ್ತಿ ಇರೋವಂಥದ್ದು. ಇವತ್ತು ಅಧಿಕಾರಿಗಳಿರ್ಬೋದು, ನ್ಯಾಯಾಂಗ ಇರ್ಬೋದು, ಮತ್ತು ನಮ್ಮ ಒಂದು ಕಾರ್ಯಾಂಗ ಏನು ಲೆಜಿಸ್ಲೇಚರ್ ಇರ್ಬೋದು, ಇವೆಲ್ಲವೂ ಕೂಡ ಒಂದೇನಾರ ಒಂದು ಕಂಟ್ರೋಲಲ್ಲಿದೆ ಅಂದರೆ ಅದು ಪತ್ರಿಕಾರಂಗದ ಒಂದು ಪೆನ್ನಿನ ಒಂದು ಬರವಣಿಗೆ ಮುಖಾಂತರ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದರಿಂದ ಈ ಒಂದು ಸಮಾವೇಶ ಯಶಸ್ವಿಯಾಗಲಿ, 39ನೇ ರಾಜ್ಯಮಟ್ಟದ ಸಮ್ಮೇಳನ ಯಶಸ್ವಿಯಾಗಲಿ ಮತ್ತು ಇದರಿಂದ ಬರುವಂಥ ಡೆಲಿಬ್ರೇಷನ್ಸು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸುವಲ್ಲಿ ಯಶಸ್ವಿಯಾಗಲಿ, ರಾಜ್ಯದ ಜನತೆಗೆ, ದೇಶದ ಜನತೆಗೆ ಇದರಿಂದ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತೀನಿ.